ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ ಗೂಗಲ್ ಕ್ರೋಮ್ ಯಾರೆಲ್ಲ ಯೂಸ್ ಮಾಡ್ತೀರಾ ಅವರು ಈ ಸೆಟ್ಟಿಂಗ್ ಆನ್ ಮಾಡಿಲ್ಲ ಅಂದರೆ ನಿಮ್ಮ ಡಾಟಾ ಎಲ್ಲ ಸೋರಿಕೆ ಆಗುತ್ತೆ ಗೈಸ್. ಯಾಕೆ ಅಂದರೆ ನೀವು ಈಗ ಗೂಗಲ್ ಕ್ರೋಮಿಂದ ವಿಡಿಯೋಸು ಇಲ್ಲ ಫೋಟೋಸು ಏನಾದರೂ ಡೌನ್ಲೋಡ್ ಮಾಡಿರ್ತೀರ ಗೈಸ್. ಅದಲ್ಲದೆ ಈಗ ಪಾಸ್ವರ್ಡು ಅದರಲ್ಲೇ ಆ್ಯಡ್ ಆಗಿರುತ್ತೆ ಗೈಸ್. ಓಕೆನಾ ಗೈಸ್? ಆ ಪಾಸ್ವರ್ಡ್ ಆ್ಯಡ್ ಆಗಿದ್ದರೆ ನೀವು ಎಲ್ಲರ ಈ ಸೆಟ್ಟಿಂಗ್ಸ್ ಆನ್ ಮಾಡಿಲ್ಲ ಅಂದರೆ ನಿಮಗೆ ಏನಾಗುತ್ತೆ ಅಂದರೆ ಯಾಕರ್ಸ್ಗಳು ಆರಾಮಾಗಿ ನಿಮ್ಮದು ಗೂಗಲ್ ಕ್ರೋಮ್ ಯಾಕೆ ಮಾಡ್ಕೊಂಬಿಟ್ಟು ನಿಮ್ಮ ಪಾಸ್ವರ್ಡ್ ಎಲ್ಲ ಕಂಡುಹಿಡ್ಕೊತಾರೆ ಗೈಸ್. ನಾನು ಈಗ ಹೇಳೋ ಸೆಟ್ಟಿಂಗನ್ನು ನೀವು ಆನ್ ಮಾಡಿಕೊಂಡ್ರೆ ನಿಮ್ಮ ಸರ್ಚ್ ಮಾಡುವಾಗ ಸೇಫ್ಟಿಯಾಗಿ ಸರ್ಚ್ ಮಾಡ್ತೀರಾ ಗೈಸ್. ಯಾವುದೇ ಥರ ಅದರಲ್ಲಿ ಯಾಕರ್ಸು ಅಲೋ ಮಾಡೋಕ್ಕಾಗಲ್ಲ. ಓಕೆ ಗೈಸ್, ನಾನು ಹೇಳೋದನ್ನು ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ನೀವು ಆ ಸೆಟ್ಟಿಂಗನ್ನು ಆನ್ ಮಾಡ್ಕೊಳ್ಳಿ ಗೈಸ್. ಆ ಸೆಟ್ಟಿಂಗ್ ಆನ್ ಮಾಡ್ಬೇಕಾದ್ರೆ ಎಲ್ಲ ನಿಮಗೆ ಅದ್ರ ಬಗ್ಗೆ ಎಲ್ಲ ವಿಷಯನೂ ನಾನು ತಿಳಿಸ್ಕೊಡ್ತೀನಿ ಗೈಸ್. ಓಕೆ ಗೈಸ್, ಬನ್ನಿ ಗೈಸ್ ಹೋಗೋಣ. ಗೈಸ್, ಮೊದಲನೇದಾಗಿ ನಿಮ್ಮದು ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಗೈಸ್. ಓಪನ್ ಮಾಡಿಕೊಂಡು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಕ್ಲಿಕ್ ಮಾಡಿಬಿಟ್ಟು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಇಲ್ಲಿ ನೋಡ್ತಾ ಇದ್ದೀರಾ, ಸರ್ಚ್ ಇಂಜಿನ್, ಪಾಸ್ವರ್ಡ್, ಪೇಮೆಂಟ್ ಮೆಥಡ್ಸ್, ಅಡ್ರೆಸ್ ಆ್ಯಂಡ್ ಮೋರ್, ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ, ಸೇಫ್ಟಿ ಚೆಕ್ಕು, ನೋಟಿಫಿಕೇಷನ್ನು, ಥೀಮು, ಹೋಮ್ ಪೇಜು, ಟೂಲ್ ಬಾರ್ ಶಾರ್ಟ್ ಕಟ್ ಅಂತ ಇದೆ, ಆಕ್ಸೆಸಿಬಿಲಿಟಿ ಅಂತ ಇದೆ ಗೈಸ್. ನೋಡ್ತಾ ಇದ್ದೀರಿ ಇಲ್ಲಿ ಸೈಟ್ ಆ್ಯಂಡ್ ಸೆಟ್ಟಿಂಗ್ಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ ಗೈಸ್. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನೀವು ಕ್ಯಾಮ್ರಾ ಬ್ಲಾಕ್ ಮಾಡ್ಕೋಬೇಕು ಗೈಸ್. ಕ್ಯಾಮ್ರಾ ಏನಾದರೂ ಬ್ಲಾಕ್ ಮಾಡಿಲ್ಲ ಅಂದರೆ ಯಾಕರ್ಸು ನಿಮ್ಮದು ಅವ್ರ ವಿಡಿಯೋ ಮೂಲಕ ಎಲ್ಲನೂ ಯಾಕೆ ಮಾಡ್ಕೊತಾರೆ ಗೈಸ್. ಇವಾಗ ಹೇಳ್ತಿದ್ದೀನಿ ಏನಂದರೆ, ಇವಾಗ ಅಕಸ್ಮಾತ್ ನಿಮ್ಮದು ಪಾಸ್ವರ್ಡೆಲ್ಲ ಇದರಲ್ಲೇ ಸೇವ್ ಆಗಿರುತ್ತೆ ಗೈಸ್. ನೀವು ನೋಡಿದ್ದೀರಾ ಆಲ್ರೆಡಿ. ನೀವೇನಾದ್ರು ಈಗ ಫೇಸ್ಬುಕ್ಕು ಏನಾದ್ರು ಓಪನ್ ಮಾಡಬೇಕು ಅಂದರೆ ಲಾಗೌಟ್ ಮಾಡಿದ್ರೆ ತಕ್ಷಣ ನೀವು ಲಾಗಿನ್ ಮಾಡೋಕ್ಕೆ ಅದೇ ಪಾಸ್ವರ್ಡು, ಅದೇ ಇದು ID ಎಲ್ಲ ಬಂದ್ಬಿಡುತ್ತೆ ಗೈಸ್. ಅದು ಇದರಲ್ಲಿ ಸೇವ್ ಆಗಿರುತ್ತೆ ಗೈಸ್, ಹಂಗಾಗಿ ಬರುತ್ತೆ ಗೈಸ್. ಇವಾಗ ನೀವು ನೋಡ್ತಿದ್ದೀರಾ ಸೇಫ್ಟಿ ಚೆಕ್ ಅಂತ ಇದೆಯಲ್ಲ ಗೈಸ್, ಅಲ್ಲಿ ಕ್ಲಿಕ್ ಮಾಡಿ ಗೈಸ್. ಇನ್ನೊಂದ್ಸತಿ ಕ್ಲಿಕ್ ಮಾಡಾದ್ಮೇಲೆ ನೋಡ್ತಾ ಇದ್ದೀರಾ ಸೇಫ್ ಬ್ರೌಸಿಂಗ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ ಗೈಸ್. ಇಲ್ಲಿ ನೋಡ್ತಾ ಇದ್ದೀರಾ ಗೈಸ್, ಎನ್ಹಾನ್ಸ್ಡ್ ಪ್ರೊಟೆಕ್ಷನ್, ಸ್ಟ್ಯಾಂಡರ್ಡ್ ಪ್ರೊಟೆಕ್ಷನ್, ನೋ ಪ್ರೊಟೆಕ್ಷನ್ ಅಂತ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ ಗೈಸ್, ಇವಾಗ ನೋ ಪ್ರೊಟೆಕ್ಷನಿಗೆ ಬಂದರೆ ನಿಮ್ಮ ವಿಡಿಯೋ ಇಲ್ಲ ನೀವೇನಾದರೂ ಹೋಗಿ ಒಂದು ಬ್ರೌಸರಲ್ಲಿ ನೀವೇನಾದ್ರು ಡೌನ್ಲೋಡ್ ಮಾಡಿಕೊಂಡ್ರೆ ಅದೇನಾಗುತ್ತೆ ಅಂದರೆ ವೈರಸ್ ಮೂಲಕ ನಿಮ್ಮದು ಎಲ್ಲ ಡಾಟಾ ಸೋರಿಕೆ ಆಗ್ತಿರುತ್ತೆ ಗೈಸ್. ಇದರಲ್ಲಿ ನೋ ಪ್ರೊಟೆಕ್ಷನಲ್ಲಿ ನಿಮ್ಮದು ಯಾವುದೇ ಥರ ಅದರಲ್ಲಿ ಏನಂದರೆ ಪ್ರೊಟೆಕ್ಷನ್ ಇರಲ್ಲ ಗೈಸ್. ಅದು ತಕ್ಷಣ ಹೋಗಿ ವೆಬ್ಸೈಟ್ ಓಪನ್ ಆಗುತ್ತೆ, ಎಲ್ಲ ನೋಡ್ಬೋದು. ಬಟ್ ಏನಂದರೆ ವೈರಸ್ ಬರೋ ಚಾನ್ಸಸ್ ಇರುತ್ತೆ ಗೈಸ್. ಓಕೆ ಗೈಸ್, ಸ್ಟ್ಯಾಂಡರ್ಡ್ ಪ್ರೊಟೆಕ್ಷನ್ ಅಂದರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಪ್ರೊಟೆಕ್ಷನ್ ಅಂದರೆ ಇದರಲ್ಲಿ ಏನಂದರೆ ಸ್ವಲ್ಪ ಸೇಫ್ ಇರುತ್ತೆ, ಸ್ವಲ್ಪ ಸೇಫ್ ಇರಲ್ಲ. ಜಾಸ್ತಿ ಏನಾದ್ರು ಹ್ಯಾಕರ್ಸ್ಗಳು ಟ್ರೈ ಮಾಡಿದ್ರೆ ನಿಮ್ಮದು ಪಾಸ್ವರ್ಡ್ ಎಲ್ಲ ಅವರು ನೋಡ್ಕೋಬೋದು ಗೈಸ್, ಅವ್ರು ಹ್ಯಾಕ್ ಮಾಡ್ಕೋಬೋದು. ಅದೇ ನೀವು ಎನ್ಹಾನ್ಸ್ಡ್ ಪ್ರೊಟೆಕ್ಷನ್ಗೆ ಬಂದರೆ ನೀವು ಆ ವೆಬ್ಸೈಟಿಗೆ ನೀವು ವಿಸಿಟ್ ಆಗ್ತಿದ್ದಂಕಲೇ ಈ ವೆಬ್ಸೈಟ್ ಸರಿ ಇಲ್ಲ ಅಂತ ಅಲ್ಲೇ ತೋರಿಸ್ಬಿಡುತ್ತೆ ಗೈಸ್. ವೆಬ್ಸೈಟಲ್ಲಿ ನೋಡ್ತಾ ಇರೋ ಗೈಸ್, ಇದು ನಿಮಗೇನೆಂದರೆ ಇವಾಗ ಯಾವ್ದಾರು ವೆಬ್ಸೈಟಿಗೆ ಹೋಗ್ತಿದ್ದೀರಾ ಅಂದರೆ ಡೇಂಜರಸ್ ವೆಬ್ಸೈಟ್ ಅಂತ ತೋರಿಸ್ತಂತೆ ಗೈಸ್. ಡೌನ್ಲೋಡ್ ಆ್ಯಂಡ್ ಎಕ್ಸ್ಟೆನ್ಷನು ಅಂದರೆ ನೀವು ಡೌನ್ಲೋಡ್ ಏನೋ ಮಾಡಿದ್ರೆ ವಾರ್ಮ್ಸ್ ಅಂತ ತೋರಿಸುತ್ತಂತೆ ಗೈಸ್. ಓಕೆ ಗೈಸ್, ನೋಡಿ ಗೈಸ್, ನಿಮಗೆ ಅದು ಮೆಸೇಜ್ ಮೂಲಕ ನಿಮಗೆ ತೋರಿಸುತ್ತಂತೆ ಗೈಸ್. ಇಲ್ಲಿ ನೋಡ್ತಾ ಇದ್ದೀರಾ, ಡಾಟಾ ಟು ಬಿ ಸೆಂಡ್ ಟು ಗೂಗಲ್ ಅಂತ ನಿಮ್ಮ ಗೂಗಲ್ ಅಕೌಂಟಿಗೆ ಅದು ಇದು ತೋರಿಸುತ್ತೆ ಗೈಸ್. ಆ ಥರ ಮೆಸೇಜ್ ಬರುತ್ತೆ, ಇಲ್ಲ ಅಲ್ಲೇ ತಕ್ಷಣ ತೋರಿಸುತ್ತೆ ಗೈಸ್. ನೀವೇನೋ ಈಗ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ನೋ ಆರ್ಮ್ಸ್ ಅಂತ ಏನೋ ಬರುತ್ತೆ ಗೈಸ್, ಅದು ನೋಡಿದ್ದೀರಾ ಅನ್ಸುತ್ತೆ ಗೈಸ್. ಇದೇ ಥರ ಟೆಕ್ ವಿಡಿಯೋಗಾಗಿ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಗೈಸ್. ನಾವು ಹಾಕೋ ಫಸ್ಟ್ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ನಾಗಿ ನಿಮಗೆ ಬರುತ್ತೆ ಗೈಸ್.